हेलो फ्रेंड्स नमस्ते वेलकम बैक टू नीलू कुकिंग। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಸುಲಭವಾಗಿ ಮೊದಲನೇ ಸಲ ಮಾಡಿದ್ರು ತುಂಬಾನೇ ರುಚಿಯಾಗಿ ಪರ್ಫೆಕ್ಟ್ ಆಗಿ ಸಾಂಬಾರ್ ಪುಡಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ। ಈ ಬಸ್ಸಾರಿಗೆ, ಹುಳಿ ಸಾರಿಗೆ ಅಥವಾ ಈ ಗೊಜ್ಜು ರೆಸಿಪೀಸ್ಗೆ ಅಥವಾ ಪಲ್ಯ ರೆಸಿಪೀಸ್ಗೆ ಈ ಸಾಂಬಾರ್ ಪುಡಿನ ಹಾಕಿ ಮಾಡಿದ್ರೆ ಯಾವುದೇ ಸಾಂಬಾರ್ ಆಗಲಿ ಸಕ್ಕತ್ ರುಚಿಯಾಗಿ ಬರುತ್ತೆ। ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಸಾಂಬಾರ್ ಪುಡಿನ। ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ। ಲೇಟ್ ಮಾಡ್ತೀರಾ ತುಂಬಾನೇ ಪರ್ಫೆಕ್ಟ್ ಆಗಿ ಸರಿಯಾದ ಮೆಜರ್ಮೆಂಟ್ಸ್ ನಲ್ಲಿ ಸಾಂಬಾರ್ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ। ಇವತ್ತು ನಾನಿಲ್ಲಿ 4 kg ಆಗುವಷ್ಟು ಸಾಂಬಾರ್ ಪುಡಿನ ತೋರಿಸ್ಕೊಡ್ತಾ ಇದ್ದೀನಿ। ಹಾಗೆ ನಾನಿಲ್ಲಿ 2 kgಗೂ ಸಹ ಈ ಮೆಜರ್ಮೆಂಟ್ಸ್ನ ಹೇಳ್ಕೊಡ್ತೀನಿ। ಹಾಗೆ 1 kg ಕೂಡ ನೀವು ಮಾಡ್ಕೊಳ್ಬೋದು। ಸೊ ಮೆಜರ್ಮೆಂಟ್ಸ್ ಹೆಂಗೆ ಯಾವುದು ಎಷ್ಟು ಆಗಬೇಕು ಅಂತ ಕೂಡ ನೋಡೋಣ। ಸೊ ಫಸ್ಟಾಗಿ ಇಷ್ಟೆಲ್ಲ ನಮಗೆ ಇಂಗ್ರೀಡಿಯೆಂಟ್ಸ್ ಅನ್ನೋದು ಬೇಕಾಗುತ್ತೆ। ಮೊದಲನೇದಾಗಿ ಧನಿಯಾ ಬೀಜ 1 kg ಆಗುವಷ್ಟು, ಹಾಗೆಯೇ ಅರ್ಧ kg ಆಗುವಷ್ಟು ಗುಂಟೂರು ಮೆಣಸಿನಕಾಯಿ, ಅರ್ಧ kg ಆಗುವಷ್ಟು ಬ್ಯಾಡಗೆ ಮೆಣಸಿನಕಾಯಿ, ಅರ್ಧ kg ಆಗುವಷ್ಟು ಸ್ವಲ್ಪ ರೆಡ್ ಚಿಲ್ಲೀಸ್, ಸ್ವಲ್ಪ ಮೆಣಸಿನಕಾಯಿ ಖಾರ ಇರುತ್ತೆ ಅಲ್ವಾ ಚಿಕ್ಕ ಸೈಜಿಂದು ಅದು, ಹಾಗೆಯೇ ಅರ್ಧ kg ಆಗುವಷ್ಟು ತೊಗರಿಬೇಳೆ, 400 ಗ್ರಾಮ್ ಆಗುವಷ್ಟು ಜೀರಿಗೆ, 250 ಗ್ರಾಮ್ ಆಗುವಷ್ಟು ಕಡಲೆಕಾಳು, 250 ಗ್ರಾಮ್ ಆಗುವಷ್ಟು ಹೆಸರು ಕಾಳು, 50 ಗ್ರಾಮ್ನಷ್ಟು ಕರಿಬೇವಿನ ಸೊಪ್ಪು, 150 ಗ್ರಾಮ್ನಷ್ಟು ಅಕ್ಕಿ, 50 ಗ್ರಾಮ್ನಷ್ಟು ಮೆಣಸು, 50 ಗ್ರಾಮ್ನಷ್ಟು ಈ ಚಕ್ಕೆ ಮತ್ತು ಲವಂಗ ಎರಡೂ ಸೇರಿಸಿ 50 ಗ್ರಾಮ್ನಷ್ಟು, 50 ಗ್ರಾಮ್ ಗಸಗಸೆ, 50 ಗ್ರಾಮ್ ಆಗುವಷ್ಟು ಅರಿಶಿಣದ ಕೊಂಬು, 20 ಗ್ರಾಮ್ನಷ್ಟು ಹಿಂಗು ಅಥವಾ ಒಂದು ಸ್ಪೂನ್ ಆಗುವಷ್ಟು ಹಿಂಗು, ಹಾಗೆಯೇ 50 ಗ್ರಾಮ್ನಷ್ಟು ಒಣಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ತಗೊಳ್ಳಿ, ಹಾಗೆಯೇ 50 ಗ್ರಾಮ್ನಷ್ಟು ಉದ್ದಿನಬೇಳೆ, 50 ಗ್ರಾಮ್ನಷ್ಟು ಕಡಲೆಬೇಳೆ, 50 ಗ್ರಾಮ್ನಷ್ಟು ಸಾಸಿವೆ, 50 ಗ್ರಾಮ್ನಷ್ಟು ಮೆಂತೆ। ಸೊ ಇಷ್ಟೆಲ್ಲ ನಾವು ತಗೊಳ್ಬೇಕಾಗತ್ತೆ। ಎಲ್ಲನೂ ಸಹ ನೀಟಾಗಿ ಕ್ಲೀನ್ ಮಾಡಿ ತಗೋಬೇಕು। ಹಾಗೆಯೇ ನಿಮಗೆ ಆದರೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಆನಂತರ ಫ್ರೈ ಮಾಡ್ಕೊಳ್ಳಿ, ಇನ್ನೂ ಸ್ಟೋರ್ ನಮಗೆ ಚೆನ್ನಾಗಿರುತ್ತೆ। ಇದು ಬಂದುಬಿಟ್ಟು 4 kg ಸಾಂಬಾರ್ ಪುಡಿಗೆ ಇಷ್ಟೆಲ್ಲ ನಾವು ಹಾಕ್ಕೊಳ್ಬೇಕಾಗತ್ತೆ। ಅದೇ ನೀವು 2 kgನಷ್ಟು ಸಾಂಬಾರ್ ಪುಡಿ ಮಾಡೋದಾದರೆ ಇಷ್ಟು ನಾನು ಎಷ್ಟೆಲ್ಲ ಹೇಳಿದ್ದೀನಿ ಅದರಲ್ಲಿ ಅರ್ಧ ಭಾಗದಷ್ಟು ನಾವು ತಗೊಳ್ಬೇಕಾಗತ್ತೆ। ಈಗ 1 kg ಧನಿಯಾ ಬೀಜ ಅಂತಂದರೆ ನೀವು 2 kg ಸಾಂಬಾರಿಗೆ ಮಾಡೋದಾದರೆ 500 ಗ್ರಾಮ್ ಆಗುವಷ್ಟು ನಾವು ಈ ಧನಿಯಾ ಬೀಜನ ತಗೊಳ್ಬೇಕು, ಅಂದರೆ ಅರ್ಧ kgನಷ್ಟು। ಸೊ ಇಷ್ಟೆಲ್ಲ ತಗೊಂಡಿದ ನಂತರ ಹೀಗಿದನ್ನು ಈ ರೀತಿ ಒಂದು ಕಡಾಯಿನಲ್ಲಿ ನಾವು ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಉರಿನಲ್ಲಿ ನಾವು ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ। ಆದಷ್ಟು ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಆಗಲೇ ನಮಗೆ ರುಚಿ ಚೆನ್ನಾಗಿರುತ್ತೆ, ಹಾಗೆ ಬೇಗನೆ ಕೆಟ್ಟೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, 1 ವರ್ಷ ಇಟ್ಟರೂ ಸಹ ಏನೂ ಆಗೋದಿಲ್ಲ। ನೋಡಿ ಸಾಸಿವೆ ಅನ್ನೋದು ಈ ರೀತಿ ಚಿಟ್ಪಟ ಅನ್ನೋ ತನಕನೂ ನಾವು ಹುರ್ಕೊಳ್ಬೇಕು। ಸೇಮ್ ಇದೇ ರೀತಿ ಎಲ್ಲನೂ ಸಹ ಪ್ರತಿಯೊಂದೂ ನಾವು ಹುರ್ಕೊಳ್ಬೇಕಾಗತ್ತೆ, ಒಂದು ಕೂಡ ಬಿಡಿದ್ದೀರ। ಹಾಗೆ ಹಿಂಗು ಮಾತ್ರ ಹುರಿಯೋದಕ್ಕೆ ಹೋಗಬೇಡಿ, ಹಿಂಗನ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು। ಹಿಂಗೊಂದ್ಬಿಟ್ಟು ಮಿಕ್ಕಿದ್ದೆಲ್ಲನೂ ಹುರ್ಕೊಳ್ಬೇಕು। ನಾನು 4 kg ಸಾಂಬಾರ್ ಪುಡಿಗೆ ಹಾಗೆಯೇ 2 kg ಸಾಂಬಾರ್ ಪುಡಿಗೆ ಮತ್ತು 1 kg ಸಾಂಬಾರ್ ಪುಡಿಗೆ ಯಾವುದು ಎಷ್ಟೆಷ್ಟು ಹಾಕಬೇಕು ಅಂತಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಇಟ್ಟಿರ್ತೀನಿ, ನೀವು ಅದನ್ನು ನೋಟ್ ಮಾಡಿಕೊಂಡು ಆರಾಮಾಗಿ ನೋಡಿ ಮಾಡ್ಕೊಳ್ಬೋದು। ಸೊ ತಪ್ತೀರಾ ನೋಡಿ। ಸೊ ನೋಡಿದ್ರಲ್ವಾ ಇದೇ ರೀತಿ ನಾವು ಎಲ್ಲನೂ ಹುರ್ಕೋಬೇಕಾಗತ್ತೆ। ಸೊ ನಾನು ಹುರಿಯೋ ವಿಡಿಯೋ ಎಲ್ಲನೂ ತೋರಿಸಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು। ಸೊ ಕೊನೆಯದಾಗಿ ನಾವು ಮೆಣಸಿನ್ಕಾಯಿನ ಹುರ್ಕೊಳ್ಬೇಕಾಗತ್ತೆ। ಈ ರೀತಿ ಮೆಣಸಿನ್ಕಾಯಿನ ಒಂದು 4-5 ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ। ಈ ಥರ ಎಲ್ಲನೂ ಅಷ್ಟೇ ಹುರಿದಾದ ನಂತರ ಒಂದು ದೊಡ್ಡ ಸೈಜಿನ ಪಾತ್ರೆಗೆ ನಾವು ಇದೆಲ್ಲನೂ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಬೇಕಾಗತ್ತೆ। ನಾನಿಲ್ಲಿ ಟೋಟಲ್ ಈ ಸಾಂಬಾರ್ ಪುಡಿಗೆ ಉಪಯೋಗಿಸಿರೋ ಐಟಮ್ಸ್ ಬಂದುಬಿಟ್ಟು 20 ಐಟಮು। ಹೀಗಿದನ್ನು ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು, ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಬಿಸಿ ಇರಬಾರ್ದು। ಫುಲ್ಲಾಗಿ ತಣ್ಣಗಾದ ನಂತರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗಿ ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬರಬೇಕು। ಮಿಲ್ಲಲ್ಲಿ ಹಾಕೋ ಟೈಮಲ್ಲಿ 2 ಸತಿ ಗ್ರೈಂಡ್ ಮಾಡಿಸ್ಕೊಳ್ಳಿ, ಆಗಲೇ ನಮಗೆ ನುಣ್ಣಕ್ಕೆ ಗ್ರೈಂಡ್ ಆಗುತ್ತೆ। ಈ ರೀತಿ ನೋಡ್ಬೋದು ಫೈನಾಗಿ ನಾನಿಲ್ಲಿ ಪೌಡರ್ ಮಾಡಿಸ್ಕೊಂಡ್ಬಂದು ಈ ರೀತಿ ಸ್ವಲ್ಪ ತೆಳ್ಳಗೆ ಇದನ್ನ ಹಾಕ್ಕೊಂಬಿಟ್ಟು ಒಂದು 2 ಅವರ್ ಹಾಗೆ ಬಿಡ್ತೀನಿ। ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದಾಗ ತುಂಬಾ ಬಿಸಿ ಇರುತ್ತೆ, ಹಾಗೆ ಇಟ್ಬಿಟ್ರೆ ನಮಗೆ ಸಾಂಬಾರ್ ಪುಡಿ ಅನ್ನೋದು ಕೆಟ್ಟೋಗ್ಬಿಡುತ್ತೆ। ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಗಾಳಿಗೆ ನಾವು ಇದನ್ನು ಒಂದು 2 ಅವರ್ ಆದರೂ ಹಾಗೆ ಬಿಡಬೇಕು। ಆನಂತರ ಇದನ್ನು ಈ ರೀತಿ ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ। ಈ ರೀತಿ ಜರಡಿ ಮಾಡ್ಕೊಳ್ಳಿ, ಆಗಲೇ ನಮಗೆ ಚೆನ್ನಾಗಿ ಇನ್ನೂ ಸ್ಮೂತಾಗಿ ಬರುತ್ತೆ। ಈ ರೀತಿ ಜರಡಿ ಮಾಡಿಕೊಂಡೆ ನಾವು ಉಪಯೋಗಿಸ್ಕೊಳ್ಬೇಕು। ನೀವು ನೋಡ್ಬೋದು ಸಾಂಬಾರ್ ಪುಡಿ ಅನ್ನೋದು ಯಾವ ರೀತಿ ಬಂದಿದೆ ಅಂತ, ತುಂಬಾ ಕಲರ್ಫುಲ್ಲಾಗಿ ಹಾಗೆಯೇ ಒಳ್ಳೆ ಸುವಾಸನೆಯಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ।
ಹಾಗೆ ನೀವು ಸಾಂಬಾರು ಬಂದುಬಿಟ್ಟು 3 ಲೀಟರ್ ಕುಕ್ಕರ್ನಲ್ಲಿ ಸಾಂಬಾರು ಮಾಡೋದಾದರೆ ಒಂದು 2 ಸ್ಪೂನ್ ತುಂಬ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಖಾರ ನೋಡಿಕೊಂಡು ನೀವು ಸಾಂಬಾರು ಪುಡಿನ ಬೇಕಾದರೆ ಹಾಕ್ಕೊಳ್ಬೋದು. ಅಷ್ಟೇ ನೋಡಿ, ನಮಗೆ ಸಾಂಬಾರು ಪುಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ 1 ವರ್ಷ 1.5 ವರ್ಷ ತನಕನೂ ಕೆಟ್ಟೋಗ್ತಿರೋ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ, ಈ ಥರ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ. ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.